ಡಿ ಕೆ ಶಿವಕುಮಾರ್ ಅವರು ಈಗ ನೂತನ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವ ಸನಿಹದಲ್ಲಿದ್ದಾಗಲೇ ಸಂಪುಟ ಸೇರೋಕೆ ಭರ್ಜರಿ ಲಾಬಿ ಕೂಡ ನಡೀತಾ ಇದೆ. ಈ ಲಾಬಿ ಅನ್ನೋದು ಇಲ್ಲದೆ ಹೋದರೆ ರಾಜಕಾರಣಕ್ಕೆ ಬೆಲೆನೇ ಇಲ್ಲ ರೀ. ದಟ್ ಇಸ್ ದ ಪಾಯಿಂಟ್. ಡಿ ಕೆ ಶಕೆ ಶುರುವಾಗ್ತಾ ಇದೆ. ಡಿ ಕೆ ದರ್ಬಾರ್ ಆರಂಭ ಆಗ್ತಾ ಇರೋ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಸಂಪುಟ ಸೇರಲು ಭರ್ಜರಿ ಲಾಬಿ ನಡೀತಾ ಇದೆ. ಬೆಂಗಳೂರು ಟು ಡೆಲ್ಲಿ ಫ್ಲೈಟ್ ಇದೆಯಲ್ಲ, ಅದು ಪಕ್ಕದ ಓಣಿಗೆ ಹೋದಂಗೆ ಇಲ್ಲೇ ಹೋಗಿ ಬರ್ತೀನಿ ಅಂತಾರಲ್ಲ, ಅಷ್ಟು ಸಲೀಸಾಗಿದೆ ಈಗ. ಬೆಂಗಳೂರು ಟು ಡೆಲ್ಲಿ ಟು ಆ್ಯಂಡ್ ಫ್ರೋ. ಡೆಲ್ಲಿ ಫ್ಲೈಟ್ ಹತ್ತೋ ಶಾಸಕರು ಒಬ್ಬರ ಇಬ್ಬರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಿಕ್ಕಿದ್ದೆ ಚಾನ್ಸು ಅಂತೇಳಿ ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಶಿವಲಿಂಗೇಗೌಡರು, ರಹೀಂ ಖಾನ್ರವರು ಮತ್ತು ನನಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಭರವಸೆ ಇದೆ ಅಂತ ಹಲವಾರು ಶಾಸಕರು ಹೇಳ್ತಾ ಇದ್ದಾರೆ. ಹಿರಿಯ ಶಾಸಕರು ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಲೇಬೇಕಲ್ವಾ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಅರಸೀಕೆರೆ ಕ್ಷೇತ್ರದ ಶಾಸಕರು ಶಿವಲಿಂಗೇಗೌಡರ ಮಾತು ಅಂದ್ಕೊಳ್ತೀನಿ. ಎಸ್, ಒಟ್ನಲ್ಲಿ ನಾನು ಮಂತ್ರಿ ಆಗ್ತೀನಿ ಅಂತ ಶಿವಲಿಂಗೇಗೌಡರು ಭರವಸೆಯ ಮಾತನಾಡ್ದಂಗೆ ಕಾಣಿಸ್ತಾ ಇದೆ. ನಾನು 4 ಬಾರಿ ಶಾಸಕ ಆಗಿದ್ದೀನಿ ರೀ, ಮಂತ್ರಿಗಿರಿ ಉಳಿಯೋ ನಿರೀಕ್ಷೆ ಇದೆ ನನಗೆ. ನಾನು ಮಂತ್ರಿ ಆಗಬಾರ್ದು, ಆಗಬೇಕು. ಮುಸ್ಲಿಮರಿಗೆ ಮಂತ್ರಿಗಿರಿ ಕೊಡದಿದ್ದರೆ ಮುಂದೆ ಕಷ್ಟ ಆಗುತ್ತೆ, ಕಷ್ಟ. ಓಕೆ, ಹಾಗಾಗಿ ರಹೀಂ ಖಾನ್ ಅವರು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಪರೋಕ್ಷವಾಗಿ ಹೈಕಮಾಂಡ್ಗೆ. ಓಕೆ, ದಿಸ್ ಈಸ್ ದ ಲಾಬಿ ನ್ಯೂಸ್. ಡಿ ಕೆ ಶಿವಕುಮಾರ್ ಸಂಪುಟ ಸೇರಲು ಭರ್ಜರಿ ಲಾಬಿ ನಡೀತಾ ಇದೆ. ಒಟ್ಟಿನಲ್ಲಿ ಲಾಭ ಮಾಡಿಕೊಳ್ಳಲು ಲಾಬಿ, ಜನರ ಸೇವೆಯ ಮಾಡಲು, ಅಧಿಕಾರದಲ್ಲಿರಲು, ಆ ಕ್ಷೇತ್ರಕ್ಕೆ, ಆ ಕ್ಷೇತ್ರದ ಜನತೆಗೆ ಒಂದು ನ್ಯಾಯ ಒದಗಿಸಲು, ಅಭಿವೃದ್ಧಿ ಮೂಲಕ ಮುಂದಿನ ಹಂತದ ಚುನಾವಣೆಗೆ ರೆಡಿ ಆಗೋಕೆ. ಅಂದರೆ ಹೌದ್ರಿ, ನಮ್ಮ ಕ್ಷೇತ್ರದವರು ಶಾಸಕರಾಗಿದ್ದಾರೆ ಅಂತ ಹೇಳಿದಾಗ ಅವರು ಸಚಿವರಾದರೆ ಇನ್ನೂ ಅವ್ರ ಮೇಲೆ ಭರವಸೆ ಬರುತ್ತೆ, ಒಂದಿಷ್ಟು ಕೆಲಸ ಕಾರ್ಯಗಳಾಗಬಹುದು ಅನ್ನುವ ಆಶ್ವಾಸನೆ ಜನರಿಗೆ ಮೂಡಬಹುದು ಅನ್ನುವ ಆಶಯ ಕೂಡ ಇರುತ್ತೆ. ಎಸ್, ಈಗ ಯಾರೆಲ್ಲ ಏನು ಮಾತನಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ನಾವು ಮನವಿ ಮಾಡಕ್ಕೆ ಹೋಗ್ತಾ ಇದ್ವಿ. ನಿರೀಕ್ಷೆ ಇದೆ ಸರ್, ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದೀವಿ. ನೋಡ್ತೀವಿ, ಎಲ್ಲಾರನು ಮಾಡ್ತೀವಿ, ಅವರು ಇವರು ಅಂತ ಅಲ್ಲ, ಕೊಟ್ಟಿದ್ದಾರೆ. ಭರವಸೆನೂ ಒಂದ್ ಕಡೆ ಎಲ್ಲ ಆಗತ್ತೆ ಅಂತ ಭಾವನೆ ತಿಳ್ಕೊಂಡಿದ್ವಿ. ನಾಡಿದ್ದು ಸ್ವೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿದ್ದು ಬರೋಣ ಒಂದು ದಿವಸ. ಅವ್ರಿಗೆ ಪಕ್ಷ ತೀರ್ಮಾನ ನಮ್ಮದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ಸಿಕ್ಕಿದ್ರೆ ಭೇಟಿ ಆಗ್ತೀನಿ, ಗೊತ್ತಿಲ್ಲ. ಅದೇ ಎಲ್ಲ ನಮ್ಮ AICC ನೋಡಿ ಆಗದೇ ಇಲ್ಲ ಅನ್ನೋದನ್ನ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು. ನಮ್ಮ ಪಕ್ಷ DCMಗಳು ಮಾಡ್ತಾರೋ, ಮಂತ್ರಿಗಳನ್ನ ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ನಾನು ಹಜ್ ಯಾತ್ರೆಯಲ್ಲಿ 1 ವೀಕಲ್ಲಿ ಸೌದಿ ಅರಬ್ಗೆ ಹೋಗಿದ್ದೀನಿ. ನೈಟ್ ಬಂದಿನಿ, ಇವತ್ತು ಡೆಲ್ಲಿ ಹೋಗ್ಲತ್ತೇನೆ. ಅಲ್ಲಿ ಹೋಗಿ ಎಲ್ಲ ಸೀನಿಯರ್ ಲೀಡರ್ಗೆ ಭೇಟಿ ಮಾಡಿ ಭರವಸೆ ಇದೆ. ಯಾವ್ದು ಭರವಸೆ ಮೇಲೆ ಎಲ್ಲ ನಾವು ಮುಂದೆ ಹೋಗ್ಬೇಕು. ಟ್ರೈ ವಾಟ್ ಅವರ್ ಬೆಸ್ಟ್. ಖಾತೆದು ಇಲ್ಲ, ಫಸ್ಟ್ ಇವತ್ತೇ ಬಂದಿನಿ ನಾನು. ಫಸ್ಟ್ ಹೋಗಿ ಅಲ್ಲಿ ಭೇಟಿ ಆದ್ರ ಮೇಲೆ ಒಬ್ಬ ಮೈನಾರಿಟಿ ಮಿನಿಸ್ಟರ್ ಇರ್ತಾರೆ, ಮೈನಾರಿಟಿ ಸಹಾಯ ಮಾಡ್ತಾರೆ ಅಂತ MP ಎಲೆಕ್ಷನ್ ನಾವು 4-5 ಸೀಟ್ ಆ ಏರಿಯಾದು ಗೆಲ್ಸ್ ಬಂದಿದ್ದು, ಸ್ಪೆಷಲಿ ಬಿದರ್ದು. ಇದೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಅವಾಗ ಪ್ರಾಮಿಸ್ ಮಾಡಿದ್ರ ಮೇಲೆ ಆ ಏರಿಯಾಗೆ ಭಾಗ್ಯ ಅವಕಾಶ ಮಾಡಬೇಕಾಗ್ತದೆ. ನೋಡಿ, ಒಂದು ಪ್ರಾದೇಶಿಕವಾರು, ಇನ್ನೊಂದು ಧರ್ಮ ಅಥವಾ ಜಾತಿ ಅಥವಾ ಆಯಾ ಸಮುದಾಯದವಾರು, ಇನ್ನೊಂದು ಸೀನಿಯಾರಿಟಿ ಮೇಲೆ, ಹೀಗೆ ಎಲ್ಲ ಆಯಾಮಗಳಲ್ಲೂ ಅವ್ರಿಗೆ ಯಾವುದು ಪ್ಲಸ್ ಪಾಯಿಂಟ್ ಕಾಣಿಸುತ್ತೋ ಅದು. ಇನ್ನು ಕೆಲವ್ರಿಗೆ ಹೆಂಗಿರುತ್ತೆ ಗೊತ್ತಾ, ಆಯ್ತು ರೀ, ಈಗ ನಾನು ಒಂದು ಹಂತದ ಸಚಿವನಾಗಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಉಂಚ ಕ್ವಾಲಿಟಿ ಅಪ್ಗ್ರೇಡ್ ಆಗಬೇಕು ಅಂಥೇಳಿ ದೊಡ್ಡ ಮಟ್ಟದ ಸ್ಥಾನಕ್ಕಾಗಿ. ಈ ದೊಡ್ಡ ಮಟ್ಟದ್ದು ಸ್ಥಾನ ಸಣ್ಣ ಮಟ್ಟದ್ದು ಅಂತ ನಾನು ವಿವರವಾಗಿ ಹೇಳೋಕ್ಕೆ ಹೋಗಲ್ಲ. ಎಲ್ಲ ಇಲಾಖೆನೂ ಒಂದೇ ಅಲ್ವಾ, ಸೇವೆ ಮಾಡೋಕ್ಕೆ ಎಲ್ಲ ಇಲಾಖೆಯಲ್ಲೂ ಕೂಡ ಅದರದ್ದೇ ಆದಂಥ ಜವಾಬ್ದಾರಿಗಳಿರುತ್ತವೆ. ಎಲ್ಲವೂ ಕೂಡ ಜನರಿಗೆ ಸಂಬಂಧಪಟ್ಟಂಥದ್ದೇ ಇರುತ್ತೆ ಅಂತ ನಾವು ಸಾರಾಸಗಟಾಗಿ ಹೇಳಬಹುದು. ಆದರೆ ಕೆಲವೊಂದು ಹಂಗಿರಲ್ಲ, ಕೆಲವೊಂದು ಹಂಗೆ ಹೇಳೋಕ್ಕಾಗಲ್ಲ ಅಲ್ವೇ. ದಟ್ ಈಸ್ ದ ಪಾಲಿಟಿಕ್ಸ್. ಈಗ ಏನಂದರೆ ಖುಷಿ ಪಡಬೇಕು ಅಂತ ಹೇಳಿದ್ರೆ, ಹೌದ್ರಿ ನಾವು ಕೇಳೋಕ್ಕೆ ಹೋಗ್ತಾ ಇದ್ದೀವಿ, ಲಾಬಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅವರು ನೇರವಾಗಿ ಆ ಶಬ್ದ ಬಳಸದೆ ಹೋದರೂ ಕೂಡ ಸೀನಿಯರ್ನ ಭೇಟಿಯಾಗಿ ಎಲ್ಲ ಬರ್ತೀವ್ರಿ ಅಂತ ಹೇಳ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ. ಅದು ಯಾವುದಕ್ಕೆ? ಮಂತ್ರಿಗಿರಿಗೋಸ್ಕರ. ಮತ್ತು ಮಂತ್ರಿ ಅವ್ರು ಕೇಳಬಾರ್ದು ಅಂತಿಲ್ಲ ಅಲ್ವೇ, ಸಂವಿಧಾನದಲ್ಲಿ ಎಲ್ಲವೂ ಕೂಡ ಲೀಗಲ್ ಆಗೇ ಇರುವಂಥದ್ದು. ಹೀಗಾಗಿ ಹಾಸನದ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರು ತಮ್ಮ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಅದರಲ್ಲೂ ಚಲುವರಾಯಸ್ವಾಮಿ ಅವರ ಬಾಡಿ ಲ್ಯಾಂಗ್ವೇಜ್ ಬಹಳ ಪಾಸಿಟಿವ್ ಆಗಿತ್ತು. ಬಹಳ ಏನೋ ಸಿಗುತ್ತೆ ನನಗೆ, ನಾನು ಕೇಳಿದಂಥ ಒಂದು ಸ್ಥಾನಮಾನ ಅನ್ನುವ
ಒಂದು ನಿರೀಕ್ಷೆ ಸಕಾರಾತ್ಮಕವಾಗಿ ಪರಿಣಮಿಸ್ಬೋದು ಅನ್ನೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಕಾಣಿಸ್ತಾ ಇತ್ತು. ಇನ್ನು ರಹೀಂ ಖಾನ್ ಅವರನ್ನು ನೀವು ಗಮನಿಸಿದ್ರಿ, ಹೌದ್ರಿ ಮತ್ತು ಬೇಕಲ್ಲ, ನಾವೀಗ ಎಷ್ಟೆಷ್ಟು ವರ್ಷಗಳ ಕಾಲ ಏನೆಲ್ಲ ಮಾಡಿದ್ದೀನಿ, ಮೈನಾರಿಟಿ ಅಂತ ಬಂದಾಗ ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಿ ನಮ್ಗೆ ಕೊಟ್ಟರೆ ಒಳ್ಳೆಯದಲ್ವಾ, ಆ ಒಂದು ಪಾಯಿಂಟ್ನ ಇಟ್ಕೊಂಡು ಅವರು ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ.